ಓಂ ಶಾಂತಿ. ಮುರಳಿಯ ದಿನಾಂಕ 17/2/2022। मीठे बच्चे, सिर पर विकर्मों का बोझा बहुत है, इसलिए अब तक शारीरिक बीमारियां आदि आती हैं। जब कर्मातीत बनेंगे तो कर्म भोग चुक्तू हो जाएंगे। ಮಧುರ ಮಕ್ಕಳೇ, ತಲೆಯ ಮೇಲೆ ವಿಕರ್ಮಗಳ ಹೊರೆ ಜಾಸ್ತಿ ಇದೆ. ಆದ್ದರಿಂದ ಇಂದಿನವರೆಗೂ ದೈಹಿಕ ಕಾಯಿಲೆಗಳು ಬರ್ತಾ ಇವೆ. ಯಾವಾಗ ನೀವು ಕರ್ಮಾತೀತ ಆಗುವಿರಿ, ಆಗ ನಿಮ್ಮ ಕರ್ಮಭೋಗ समाप्ति आगुवदु। प्रश्न: सभी का अटेंशन खींचवाने के लिए इस यूनिवर्सिटी का कौन सा नाम होना चाहिए? ಎಲ್ಲರ ಗಮನ ಸೆಳೆಯೋದಕ್ಕಾಗಿ ಈ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯಕ್ಕೆ ಯಾವ ಹೆಸರನ್ನು ಕೊಡಬೇಕು? ಯಾವ ಹೆಸರು ಈ ಶಾಲೆಗೆ ಇರಬೇಕು? ಸಚ್ಚಾ ಸಚ್ಚಾ ಜ್ಞಾನ ವಿಜ್ಞಾನ್ ಭವನ್, ಪಾಂಡವ್ ಭವನ್। ज्ञान अर्थात नॉलेज से वेल्थ, विज्ञान अर्थात योग से हेल्थ मिलती है, सो भी 21 जन्मों के लिए। सत्य सत्य ಜ್ಞಾನ ವಿಜ್ಞಾನ ಭವನ ಅಥವಾ ಪಾಂಡವ ಭವನ ಅಂತ ಈ ವಿಶ್ವವಿದ್ಯಾಲಯಕ್ಕೆ ಹೆಸರನ್ನು ಕೊಡಬೇಕು. ಜ್ಞಾನ ಅರ್ಥಾತ್ नॉलेज से वेल्थ और विज्ञान अर्थात योग से हेल्थ मिलती है, सो भी 21 जन्मों के लिए। ಜ್ಞಾನ ಅಂದರೆ ತಿಳುವಳಿಕೆ, ಜ್ಞಾನ. ಅದರಿಂದ ಸಂಪತ್ತಿನ ಪ್ರಾಪ್ತಿಯಾಗ್ತದೆ. ಸಂಪತ್ತಿಗೆ ಮೂಲವೇ ಜ್ಞಾನ ಅಂತ ಹೇಳ್ತಾರೆ. ವಿಜ್ಞಾನ ಅಂದರೆ ಯೋಗ ಅಥವಾ ಧ್ಯಾನ ಮಾಡುವುದು, ಪರಮಾತ್ಮನ ನೆನಪು ಮಾಡೋದು. ಅದರಿಂದ ಆತ್ಮಕ್ಕೆ ಮತ್ತು ದೇಹಕ್ಕೆ ಆರೋಗ್ಯದ ಪ್ರಾಪ್ತಿಯಾಗ್ತದೆ. ಅದು ಸಹ 21 ಜನ್ಮಕ್ಕಾಗಿ. ಜ್ಞಾನದಿಂದ ಸಂಪತ್ತು, ಯೋಗದಿಂದ ಆರೋಗ್ಯದ ಪ್ರಾಪ್ತಿ ಆಗ್ತಿರೋದ್ರಿಂದ ಈ ಶಾಲೆಗೆ ಜ್ಞಾನ ವಿಜ್ಞಾನ ಭವನ ಅಂತನೂ ಹೆಸರು ಕೊಡಬಹುದು. तो तुम बच्चों को, मनुष्यों को मुक्ति, जीवन मुक्ति देने के लिए ज्ञान विज्ञान की प्रदर्शनी लगानी चाहिए. ನೀವು ಮಕ್ಕಳು ಜನರಿಗೆ ಮುಕ್ತಿ, ಜೀವನ ಮುಕ್ತಿ ಕೊಡೋದಕ್ಕಾಗಿ ಜ್ಞಾನ ವಿಜ್ಞಾನದ ಪ್ರದರ್ಶನವನ್ನು ಮಾಡಬೇಕು. ಜ್ಞಾನ ವಿಜ್ಞಾನ ಭವನ್ ನಾಮ ಸೆ ಸಬ್ಕಾ ಅಟೆನ್ಷನ್ ಜಾಯೇಗಾ. ಜ್ಞಾನ ವಿಜ್ಞಾನದ ಹೆಸರನ್ನು ನೋಡಿದರೆ ಎಲ್ಲರ ಗಮನ ಆ ಕಡೆಗೆ ಬಂದ್ಬಿಡ್ತದೆ. ಗೀತ್: हमारे तीर्थ न्यारे है, इस दुनिया के ತಾರೆ है. ನಮ್ಮ ತೀರ್ಥಸ್ಥಾನಗಳೇ ಬೇರೆ ಇವೆ. ಅವು ಈ ಜಗತ್ತಿನ ನಕ್ಷತ್ರಗಳು ಇದ್ದಂತೆ ವಿಚಿತ್ರ ಮತ್ತು ವಿಶಿಷ್ಟ ಆಗಿವೆ. ಓಂ ಶಾಂತಿ. इस गीत में एक लाइन आती है, चारों तरफ लगाए फेरे फिर भी हरदम दूर रहे. तीर्थों पर मनुष्य
चारों धामों का फेरा लगाते हैं। अब उनका फेरा क्यों लगाते हैं? ಈ ಒಂದು ಹಾಡಿನಲ್ಲಿ ಬರ್ತದೆ, 4 ಕಡೆಗೆ ಹೋಗಿ ಬಂದ್ರೂ, 4 ಧಾಮಗಳ ಯಾತ್ರೆ ಮಾಡಿದ್ರೂ ಸಹ ನಾವು ಪರಮಾತ್ಮನಿಂದ ದೂರ ಉಳ್ಕೊಂಡಿದ್ದೇವೆ ಅಂತ. ಹಾಗಾದರೆ ಮನುಷ್ಯರು ಈ ಲೌಕಿಕದಲ್ಲಿ ಅಥವಾ ಭಕ್ತಿ ಮಾರ್ಗದಲ್ಲಿ 4 ಧಾಮಗಳ ಯಾತ್ರೆ ಯಾಕೆ ಮಾಡ್ತಾರೆ? ಯ ಚಕ್ರ ಕಾ ಫೇರಾ ಹೈ, ಸತ್ಯ ತ್ರೇತ ಆದಿ ಯಹ ಫೇರಾ ಹೈ. ಯಾಕೆ ಅಂದರೆ ನಾವೆಲ್ಲ ಜೀವಾತ್ಮರು, ಮಾನವಾತ್ಮರು ಸೃಷ್ಟಿ ನಾಟಕದ 4 ಯುಗಗಳಲ್ಲಿ ಸುತ್ಕೊಂಡು ಬರ್ತೀವಿ, ಸುತ್ತಾಕ್ತೀವಿ. ಆಗ ಒಂದು ನಾಟಕ ಮುಗೀತದೆ, ಕೊನೆಗೆ ನಾವು ಮುಕ್ತಿಗೆ ಹೋಗ್ತೀವಿ. ಅದಕ್ಕಾಗಿ ಭಕ್ತರು ಸಹ ಈ ಥರ ಮಾಡ್ತಾ ಇದ್ದಾರೆ. 4 ಧಾಮಗಳ ಯಾತ್ರೆ ಮಾಡೋದರಿಂದ ಮನುಷ್ಯನಿಗೆ ಮುಕ್ತಿಯ ಪ್ರಾಪ್ತಿಯಾಗ್ತದೆ ಎಂಬ ನಂಬಿಕೆ, ಭಾವನೆ ಭಕ್ತರಲ್ಲಿ ಇದೆ. ಇದು ವಾಸ್ತವಿಕವಾಗಿ ಸೃಷ್ಟಿ ನಾಟಕ ಚಕ್ರದ ಸ್ಮಾರಕ ಆಗಿದೆ. ಜಿತನಾ ಬಾಪಕೋ ಯಾದ್ ಕರೆಂಗೆ ಚಕ್ರಕೋ ಫಿರಾಯೆಂಗೆ ಉತನಾ ಹಿ ವಿಕರ್ಮ ವಿನಾಶ ಹೋಂಗೆ. ಎಷ್ಟೆಷ್ಟು ನೀವು ತಂದೆಯನ್ನು ನೆನಪು ಮಾಡ್ತೀರಿ, ಬುದ್ಧಿಯ ಮೂಲಕ ಸೃಷ್ಟಿ ನಾಟಕದ ಚಕ್ರವನ್ನು ಸುತ್ತಿಸ್ತೀರಿ, ಅಷ್ಟೇ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. तो बाबा को बहुत याद करना पड़े, क्योंकि विकर्मों का बोझा सिर पर है. शारीरिक बीमारियाँ तो ಅಂತ್ಯ ತಕ್ ಚಲ್ನಿ. ಈ ಚಕ್ರದಿಂದ ಮುಕ್ತಿ ಬೇಕು ಅನ್ನೋದಾದರೆ ಆ ತಂದೆಯನ್ನು ಬಹಳ ಬಹಳ ನೆನಪು ಮಾಡಬೇಕು. ಯಾಕೆ ಅಂದರೆ ತಲೆಯ ಮೇಲೆ ಪಾಪದ ಭಾರ ಬಹಳ ಜಾಸ್ತಿ ಇದೆ. ಆ ಪಾಪದ ಭಾರ ಇರುವ ಕಾರಣ ಶಾರೀರಿಕ ರೋಗಗಳು ಕೊನೆಯವರೆಗೂ ಬರ್ತಾ ಇರ್ತವೆ. ಕರ್ಮ ಭೋಗ ತೋ ಅಂತ್ಯ ತಕ್ ರಹತಾ ಹೈ, ಯ ನಿಶಾನಿ. ಈ ಕರ್ಮಭೋಗ ಅಥವಾ ರೋಗಗಳು ಕೊನೆಯವರೆಗೂ ನಮ್ಮನ್ನು ಕಾಡಿಸ್ತವೆ. ಅದು ನಮ್ಮ ಹಿಂದಿನ ವಿಕರ್ಮಗಳ ಗುರ್ತಾಗಿದೆ. ವಿಕರ್ಮಗಳು ಇರುವ ಕಾರಣದಿಂದ ಕಾಯಿಲೆಗಳು ಬರ್ತವೆ. जब तक कर्मातीत अवस्था को नहीं पहुँचते हैं, तब तक कुछ न कुछ दुख लगता ही रहता है. ಎಲ್ಲಿಯವರೆಗೆ ನೀವು ಕರ್ಮಾತೀತ ಅವಸ್ಥೆಗೆ ತಲುಪೋದಿಲ್ಲ, ಅಲ್ಲಿಯವರೆಗೆ ಅಲ್ಪ ಸ್ವಲ್ಪ ದುಃಖದ ಅನುಭವ ಆಗ್ತಾನೇ ಇರ್ತದೆ. पिछाड़ी में यह सब खत्म होंगे. अपना मुख्य है ज्ञान और योग. दिल्ली में ज्ञान विज्ञान भवन है. सच्चा सच्चा ज्ञान विज्ञान भवन तो यह है. ಬಾಬಾ ಹೇಳ್ತಾರೆ, ಕೊನೆಗೆ ಕರ್ಮಾತೀತ ಅವಸ್ಥೆಗೆ ತಲುಪಿದಾಗ ಕರ್ಮಭೋಗ ಸಮಾಪ್ತಿಯಾಗ್ತದೆ. ಈಗ ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವ ವಿಷಯಗಳು ಅಂದರೆ ಜ್ಞಾನ ಮತ್ತು ಯೋಗ. ದೆಹಲಿಯಲ್ಲಿ ಜ್ಞಾನ ವಿಜ್ಞಾನ ಭವನ ಅಂತ ಇದೆ. ಆದರೆ ನಿಜವಾದ ಜ್ಞಾನ ವಿಜ್ಞಾನ ಭವನ ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ಜ್ಞಾನಮಾನ ನಾಲೆಜ್ जीवन मुक्ति, विज्ञान माना मुक्ति. योग को विज्ञान कहा जाता. विज्ञान से मुक्ति, ज्ञान से जीवन मुक्ति. ಜ್ಞಾನದಿಂದ ಸ್ವರ್ಗದ ಪ್ರಾಪ್ತಿ, ಜೀವನ ಮುಕ್ತಿಯ ಪ್ರಾಪ್ತಿಯಾಗ್ತದೆ. ವಿಜ್ಞಾನ ಅಂದರೆ ಯೋಗದಿಂದ ಆತ್ಮ ಪವಿತ್ರ ಆಗಿ ಮುಕ್ತಿಗೆ ಹೋಗ್ತದೆ.
ಜ್ಞಾನದಿಂದ ಜೀವನ ಮುಕ್ತಿ, ವಿಜ್ಞಾನದಿಂದ ಮುಕ್ತಿಯ ಪ್ರಾಪ್ತಿಯಾಗ್ತದೆ. तो ज्ञान विज्ञान भवन यह उनको समझानी भी देनी पड़े. ज्ञान विज्ञान की प्रदर्शनी होनी चाहिए. उस ज्ञान विज्ञान भवन में तो सभी मनुष्य और फॉरेनर्स आदि आकर के भारत का सहज योग और ಜ್ಞಾನ समझे. ಬಾಬಾ ಹೇಳ್ತಾರೆ, ದೆಹಲಿಯಲ್ಲಿ ಇರುವಂಥ ಜ್ಞಾನ ವಿಜ್ಞಾನ ಭವನದಲ್ಲಿ ನೀವು ಈ ಆಧ್ಯಾತ್ಮಿಕ ಜ್ಞಾನ ವಿಜ್ಞಾನದ ಪ್ರದರ್ಶನವನ್ನು ಹಾಕಿರಿ. ಆಗ ಅಲ್ಲಿ ದೇಶ ಹಾಗೂ ವಿದೇಶದ ಜನ ಬಂದು ಅದನ್ನು ನೋಡ್ತಾರೆ. ಅವರಿಗೆ ನೀವು ಸಹಜ ಯೋಗ ಮತ್ತು ಸಹಜ ಜ್ಞಾನವನ್ನು ತಿಳಿಸಿಕೊಡಿ. मनुष्य तो परमात्मा को सर्वव्यापी कहते. जैसे हम लिखते हैं रियल गीता, वैसे लिखना पड़े ज्ञान विज्ञान भवन. बाबा डायरेक्शन देते हैं कि रियल ज्ञान विज्ञान भवन पांडव भवन नाम लगा दो तो क्लियर हो जाएगा. ಹೇಗೆ ನೀವು ಭಗವದ್ಗೀತೆಯ ಬಗ್ಗೆ ಜನರಿಗೆ ತಿಳಿಸ್ತೀರಿ, ಸತ್ಯ ಗೀತಾ ಜ್ಞಾನ ಯಾವುದು, ಆ ಗೀತಾ ಜ್ಞಾನವನ್ನು ಯಾರು ಕೊಡ್ತಾರೆ ಅಂತ ತಿಳಿಸ್ತೀರಿ. ಹಾಗೆಯೇ ನಿಜವಾದ ಜ್ಞಾನ ವಿಜ್ಞಾನ ಭವನ ಅಂದರೆ ಏನು, ಜ್ಞಾನ ಅಂದರೆ ಏನು, ವಿಜ್ಞಾನ ಅಂದರೆ ಏನು, ಜ್ಞಾನದಿಂದ ಏನು ಪ್ರಾಪ್ತಿಯಾಗ್ತದೆ, ವಿಜ್ಞಾನದಿಂದ ಏನು ಪ್ರಾಪ್ತಿಯಾಗ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸ್ರಿ. फिर साथ में यह भी लिखो कि ज्ञान से जीवन मुक्ति एवर वेल्दी और विज्ञान अथवा योग से एवर हेल्दी कैसे बनते हैं सो आकर समझो. ಆ ಪ್ರದರ್ಶನದಲ್ಲಿ ಇದನ್ನೂ ಸಹ ಬರೆದು ಹಾಕ್ರಿ. ಜ್ಞಾನದಿಂದ ಜೀವನ್ಮುಕ್ತಿಯ ಪ್ರಾಪ್ತಿ, ಯೋಗದಿಂದ ಮುಕ್ತಿಯ ಪ್ರಾಪ್ತಿ, ಜ್ಞಾನದಿಂದ ಸಂಪತ್ತು, ವಿಜ್ಞಾನದಿಂದ ಆರೋಗ್ಯದ ಪ್ರಾಪ್ತಿ ಹೇಗೆ ಆಗ್ತದೆ ಅನ್ನೋದನ್ನು ಬಂದು ತಿಳ್ಕೊಳ್ಳಿ. जब समझेंगे तब कहेंगे बरोबर प्रैक्टिकल में देवता पद सुख शांति का मिल रहा है. ಯಾವಾಗ ಬಂದವರು ಈ ಜ್ಞಾನ ವಿಜ್ಞಾನದ ಬಗ್ಗೆ ಯಥಾರ್ಥವಾಗಿ ಕೇಳ್ತಾರೆ, ತಿಳ್ಕೊತಾರೆ, ಆಗ ಅವರಿಗೆ ಗೊತ್ತಾಗ್ತದೆ ಈ ಜ್ಞಾನ ವಿಜ್ಞಾನದ ಸಾಧನೆಯಿಂದ ದೇವತಾ ಪದವಿಯ ಪ್ರಾಪ್ತಿಯಾಗ್ತದೆ. एक को समझाने की बात नहीं, इस पर प्रदर्शनी मेला करो तो हजारों आकर समझेंगे. ಬಾಬಾ ಹೇಳ್ತಾರೆ, ಒಬ್ಬೊಬ್ಬರಿಗೆ ಕರೆದು ಹೇಳೋದಕ್ಕಿಂತ ಪ್ರದರ್ಶನ ಮಾಡಿಬಿಟ್ರೆ ಅಲ್ಲಿ ಸಾವಿರಾರು ಜನ ಬಂದು ಕೇಳ್ತಾರೆ, ತಿಳ್ಕೊಳ್ತಾರೆ. ಬಾಬಾ युक्ति बताते हैं, झट कपड़े पर प्रिंट किया और लगा दिया, कुछ भी बनाने में देरी नहीं लगती. ಬಾಬಾ ಹೇಳ್ತಾರೆ, ಪ್ರದರ್ಶನದಲ್ಲಿ ಯಾವ ಯಾವ ಚಿತ್ರಗಳನ್ನು ಹಾಕಬೇಕು ಅನ್ನೋದಕ್ಕೆ ಶಿವಬಾಬವರು ಸಲಹೆ ಕೊಟ್ಟ ಕೂಡಲೇ ಅದನ್ನು ನೀವು ಬಟ್ಟೆಯ ಮೇಲೆ ಪ್ರಿಂಟ್ ಮಾಡಿ ತಕ್ಷಣ ಹೋಗಿ ಪ್ರದರ್ಶನದಲ್ಲಿ ಅದನ್ನು ಹಾಕಬೇಕು. ಕುछ भी बनाने में देरी नहीं लगती, ಚಿತ್ರ ಹಮಾರೆ ಬಹುತ್ ಅಚ್ಚೆ. ಈಗಿನ ಕಾಲದಲ್ಲಿ ಯಾವುದೇ ಒಂದು ಚಿತ್ರ ಆಗಲಿ, ಒಂದು ಪ್ರಿಂಟ್ ಆಗಲಿ ಮಾಡಲಿಕ್ಕೆ ಹೆಚ್ಚಿನ ಸಮಯ ಬೇಕಿಲ್ಲ. ನಮ್ಮ ಹತ್ರ ಒಳ್ಳೊಳ್ಳೆ ಚಿತ್ರಗಳಿವೆ. कोई भी देशी चाहे विदेशी आकर समझे. बाबा कहते सृष्टि चक्र का चित्र बहुत बड़ा बनाना चाहिए, उसके बाजू में फिर विराट रूप का चित्र. ಮತ್ತೆ ಬಾಬಾ ಹೇಳ್ತಾರೆ, ಸೃಷ್ಟಿ ನಾಟಕದ ಚಿತ್ರ ಬಹಳ ದೊಡ್ಡ ಆಕಾರದಲ್ಲಿ ಮಾಡಿ ಹಾಕ್ರಿ. ಅದರ ಪಕ್ಕದಲ್ಲಿ ವಿರಾಟ ರೂಪದ ಚಿತ್ರನೂ ಇರಲಿ. ऊपर में चोटी, सिर्फ शिव नहीं,
त्रिमूर्ति तो जरूर हो, क्योंकि सिद्ध करना है ಬ್ರಹ್ಮ ದ್ವಾರ ಸ್ಥಾಪನ. ಆ ವಿರಾಟ ರೂಪದ ಚಿತ್ರದಲ್ಲಿ ಮೇಲೆ ಶಿವಬಾಬಾವ್ರ ಚಿತ್ರ ತೋರಿಸ್ರಿ. ಬರೇ ಶಿವಬಾಬಾವ್ರನ್ನ ಅಷ್ಟೇ ಅಲ್ಲ, ಶಿವನ ಕೆಳಗೆ ತ್ರಿಮೂರ್ತಿಗಳನ್ನು ತೋರಿಸ್ರಿ. ತ್ರಿಮೂರ್ತಿಗಳ ಕೆಳಗೆ ಬ್ರಹ್ಮರವರ ಮೂಲಕ ಬ್ರಾಹ್ಮಣರ ರಚನೆ ಅಂಥೇಳಿ ಜುಟ್ಟಿನಲ್ಲಿ ಬ್ರಾಹ್ಮಣರನ್ನು ತೋರಿಸ್ರಿ. यह ब्राह्मण ही पुनर्जन्म में आने वाले हैं. ब्राह्मण सो देवता, देवता सो क्षत्रिय. यह अच्छा चित्र बनाकर बाजू में रखना चाहिए. ಆ ವಿರಾಟ ರೂಪದ ಚಿತ್ರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಸಂಗಮ ಯುಗದ ಬ್ರಾಹ್ಮಣರೇ ಸತ್ಯಯುಗದ ದೇವತೆಗಳು, ನಂತರ ಕ್ಷತ್ರಿಯರು, ವೈಶ್ಯರು, ಶೂದ್ರರಾಗ್ತಾರೆ ಅಂತ. ಅದಕ್ಕಾಗಿ ಈ ಚಿತ್ರವನ್ನು ಮಾಡಿ ನಾಟಕದ ಪಕ್ಕದಲ್ಲಿ, ಸೃಷ್ಟಿ ನಾಟಕ ಚಕ್ರದ ಪಕ್ಕದಲ್ಲಿ ಈ ಚಿತ್ರವನ್ನು ಇಡಬೇಕು. ತೋ ಸಮझाने में ಸಹಜ ಹೋ ಜಾಯ್. ಆಗ ಹೇಳೋದಕ್ಕೆ ಸಹಜ ಆಗ್ತದೆ. इस ज्ञान योग से स्वर्ग कैसे बनता है, प्रजापिता ब्रह्मा द्वारा ब्राह्मण कैसे रचते, समझाने की बड़ी युक्ति चाहिए. ಬಾಬಾ ಹೇಳ್ತಾರೆ, ಹೇಗೆ ನಿರಾಕಾರ ತಂದೆ ಬಂದು ಪ್ರಜಾಪಿತ ಬ್ರಹ್ಮರವರ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. ಈ ಥರ ಬಾಬಾ ಹೇಳ್ತಾರೆ, ಜ್ಞಾನ ಹೇಳುವಂಥವರು ಬಹಳ ಯುಕ್ತಿಯಿಂದ ಜ್ಞಾನ ಹೇಳಬೇಕು. ಸಬ್ಕೋ ನಿಮಂತ್ರಣ ಭೇಜನಾ ಚಾಹಿಯೆ. ಎಲ್ಲರಿಗೂ ನಿಮಂತ್ರಣ ಕೊಡಬೇಕು. ಚಿತ್ರೋಂ ಪರ್ ಸಮझाना ತೋ ಬಹುತ್ ಸಹಜ. ಬಾಬಾ ಹೇಳ್ತಾರೆ, ಒಬ್ಬೊಬ್ಬರಿಗೆ ಕುಳಿತು ಕೋರ್ಸ್ ಕೊಡೋದಕ್ಕಿಂತ ಪ್ರದರ್ಶನದಲ್ಲಿ ಬರುವಂಥವ್ರಿಗೆ ಚಿತ್ರಗಳನ್ನು ತೋರಿಸಿ ಜ್ಞಾನ ಹೇಳುವುದು ಬಹಳ ಸಹಜ ಇದೆ. यह ब्रह्मा कुमार कुमारिया कोटों में कोई बनते, उनमें भी आश्चर्यवत पश्यन्ति सुनन्ति कथन्ति भागन्ति हो जाते. ಬ್ರಹ್ಮ ಕುಮಾರ್ ಕುಮಾರಿಯರು ಕೋಟಿಯಲ್ಲಿ ಕೆಲವರು ಮಾತ್ರ ತಯಾರಾಗ್ತಾರೆ. ಉಳಿದ ಅನೇಕ ಜನ ಆಶ್ಚರ್ಯದಿಂದ ಈ ಜ್ಞಾನ ಅಥವಾ ಚಿತ್ರಗಳನ್ನು ನೋಡ್ತಾರೆ, ಕೇಳ್ತಾರೆ, ವರ್ಣನೆನೂ ಮಾಡ್ತಾರೆ, ಮತ್ತು ತಂದೆಯ ಕೈ ಬಿಟ್ಟು ಓಡಿ ಹೋಗ್ತಾರೆ. यहाँ गरीब भी है तो साहूकार भी है, तो बीच वाले भी है. ಸಾಹುಕಾರ ಜಲ್ದಿ ನಹಿ ಉಠ್ ಸಕ್ತೆ. ಜ್ಞಾನ ಕೇಳುವಂಥವರಲ್ಲಿ ಬಡವರೂ ಇದ್ದಾರೆ, ಶ್ರೀಮಂತರೂ ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ. ಶ್ರೀಮಂತರು ಅಷ್ಟು ಬೇಗ ಈ ಜ್ಞಾನ ತಿಳ್ಕೊಳ್ಳೋದಿಲ್ಲ, ಒಪ್ಕೊಳ್ಳೋದಿಲ್ಲ. बाबा ने तो समझा दिया कि ज्ञान यज्ञ में अनेक प्रकार के विघ्न तो पड़ेंगे, बहुत अत्याचार होंगे. कामेशु क्रोधेशु है ना, विष न मिलने के कारण ಮಾರ್ತೆ. ಬಾಬೋರಂತೂ ಹೇಳಿಬಿಟ್ಟಿದ್ದಾರೆ, ಈ ಜ್ಞಾನ ಯಜ್ಞದಲ್ಲಿ ಅನೇಕ ಪ್ರಕಾರದ ವಿಘ್ನಗಳು ಬರ್ತವೆ. ಅನೇಕ ರೀತಿಯಿಂದ ಕುಮಾರಿಯರು ಮಾತೆಯರ ಮೇಲೆ ಅತ್ಯಾಚಾರನೂ ನಡೀತದೆ. ಕಾಮ ಕ್ರೋಧದ ಕಾರಣದಿಂದ ಮಾತೆಯರಿಗೆ ಕನ್ಯೆಯರಿಗೆ ಹಿಂಸೆ ಮಾಡ್ತಾರೆ. ವಿಕಾರದ ವಿಷ ಸಿಗದೇ ಇರೋದರಿಂದ ಅನೇಕ ಮಹಿಳೆಯರಿಗೆ ಹಿಂಸೆ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಕನ್ಯಾओं को भी शादी के लिए बहुत मारते. बाबा कहते, जो श्रीमत पर चलेंगे वो ಶ್ರೇಷ್ಠಾಚಾರಿ ಬನೇಂಗೆ. ಕುಮಾರಿಯರಿಗೆ ಮದುವೆ ಮಾಡ್ಕೊಳ್ಳಿ ಅಂಥೇಳಿ ಬಹಳ ಒತ್ತಾಯ ಮಾಡ್ತಾರೆ, ಬಹಳ
ಹಿಂಸೆ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಯಾರು ಅದನ್ನೆಲ್ಲ ಸಹನೆ ಮಾಡಿಕೊಂಡು ನನ್ನ ಶ್ರೀಮತದಂತೆ ನಡೀತಾರೋ ಅವರೇ ಶ್ರೇಷ್ಠಾಚಾರಿ ಆಗ್ತಾರೆ. बाप आते हैं पतित भ्रष्टाचारी दुनिया में. इस रावण राज्य में पहले काम महाशत्रु है. श्रेष्ठाचारी राज्य को कहा जाता संपूर्ण निर्विकारी राज्य. उनमें विकार होता ही नहीं. तब यह प्रश्न भी नहीं उठ सकता कि वहाँ पैदाइश कैसे होगी. ತಂದೆ ಬರುವುದು ಭ್ರಷ್ಟಾಚಾರಿ ಜಗತ್ತಿನಲ್ಲಿ ಬಂದು ಭ್ರಷ್ಟಾಚಾರಿ ಜಗತ್ತನ್ನು ಶ್ರೇಷ್ಠಾಚಾರಿ ಜಗತ್ತಿನಲ್ಲಿ ಪರಿವರ್ತನೆ ಮಾಡ್ತಾರೆ. ಆ ಶ್ರೇಷ್ಠಾಚಾರಿ ರಾಜ್ಯದಲ್ಲಿ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳು ಆಗಿರ್ತಾರೆ. ವಿಕಾರನೇ ಅಲ್ಲಿ ಇರೋದಿಲ್ಲ. ಆಗ ಮಕ್ಕಳು ಹೇಗೆ ಹುಟ್ಟುತ್ತಾರೆ ಎಂಬ ಪ್ರಶ್ನೆಯು ಅಲ್ಲಿ ಬರೋದಿಲ್ಲ. अरे राम राज्य में विष होता ही नहीं. इस समय श्रेष्ठाचारी कोई हो न सके. श्रेष्ठाचारी बनाना एक परमात्मा का ही काम है. ಬಾಬಾ ಹೇಳ್ತಾರೆ, ರಾಮರಾಜ್ಯದಲ್ಲಿ ವಿಷನೇ ಇರೋದಿಲ್ಲ. ಅದು ಶ್ರೇಷ್ಠಾಚಾರಿ ರಾಜ್ಯ ಆಗಿರ್ತದೆ. ಶ್ರೇಷ್ಠಾಚಾರಿಯನ್ನಾಗಿ ಮಾಡುವಂಥವರು ಪರಮಾತ್ಮ ಆಗಿದೆ. ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವುದು ಪರಮಾತ್ಮನ ಕೆಲಸ ಆಗಿದೆ. ಸ್ವರ್ಗತೋ ಹೈ वाइसलेस वर्ल्ड, वहाँ विष होता ही नहीं, क्योंकि रावण राज्य ही नहीं. अभी तुम राज्य लेते हो योग बल से. रावण का खात्मा अब होना ही है. अभी है संगम युग. ಈಗ ನೀವು ನಿಮ್ಮ ಪವಿತ್ರ ರಾಜ್ಯವನ್ನು ಯೋಗ ಬಲದಿಂದ ಪಡ್ಕೊಳ್ತಾ ಇದ್ದೀರಿ. ಕೊನೆಗೆ ರಾವಣನ ರಾಜ್ಯ ಸಮಾಪ್ತಿಯಾಗಲಿದೆ, ಖತಮ್ ಆಗಲಿದೆ. ಈಗ ಸಂಗಮ ಯುಗ ನಡೆದಿದೆ. ತುಮ್ ಸಂಪೂರ್ಣ ಬನ್ ರಹೆ ಹೋ. सतयुग की जब आदि होती है तब वहाँ एक भी विकारी हो न सके. ಈಗ ನೀವು ಸಂಪೂರ್ಣ ಆಗಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೀರಿ, ಸಂಪೂರ್ಣ ಆಗ್ತಿದ್ದೀರಿ. ಸತ್ಯಯುಗದಲ್ಲಿ ಒಬ್ಬರೂ ವಿಕಾರಿ ಇರೋದಿಲ್ಲ. ಸಂಗಮ್ ಪರ್ ದೋನೋ ಹೇ. ಆದರೆ ಸಂಗಮ ಯುಗದಲ್ಲಿ ಎರಡೂ ಪ್ರಕಾರದ ಜನ ಇದ್ದಾರೆ. ಮೈಲಾ ಪಾನಿ और सफ़ेद पानी, उनका ही संगम कहा जाता है. ಒಂದು ಕಡೆ ವಿಕಾರಿಗಳು ಇದ್ದಾರೆ, ಇನ್ನೊಂದು ಕಡೆ ಪವಿತ್ರ ಬ್ರಾಹ್ಮಣರು ಇದ್ದಾರೆ. ಹೇಗೆ ಒಮ್ಮೊಮ್ಮೆ ಮಲಿನವಾದ ನೀರು ಮತ್ತು ಸ್ವಚ್ಛವಾದ ನೀರು ಒಂದು ಕಡೆ ಸೇರ್ತಾ ಇರ್ತದೆ. ಎರಡು ನದಿಗಳ ಸಂಗಮ ಆಗ್ತದೆ. ಒಂದು ನದಿಯ ನೀರು ಕಪ್ಪಿರ್ತದೆ, ಇನ್ನೊಂದು ನದಿಯ ನೀರು ಬೆಳ್ಳಗಿರ್ತದೆ. मेला जब चलता है तो फिर देखने में आता है. जब मेला चला जाएगा फिर देखने में भी नहीं आएगा. ಬಾಬಾ ಹೇಳ್ತಾರೆ, ಸ್ಥೂಲವಾದ ಸಂಗಮದಲ್ಲಿ ಕಪ್ಪು ನೀರು ಬಿಳಿ ನೀರಿನ ಸಂಗಮವನ್ನು ನೋಡಬಹುದು. ಆದರೆ ಇಲ್ಲಿ ಏನೋ ವಿಕಾರಿಗಳು ಮತ್ತು ನಿರ್ವಿಕಾರಿಗಳ ಸಂಗಮ ನಡೀತಾ ಇದೆ. ಇದು ಈ ಸಂಗಮ ಯುಗ ಮುಗೀತಿದ್ದಂಗೆ ಈ ಮೇಳನೂ ಮುಗೀತದೆ. ಆಗ ಕೇವಲ ನಿರ್ವಿಕಾರಿಗಳು ಮಾತ್ರ ಈ ಪ್ರಪಂಚದಲ್ಲಿ ಇರ್ತಾರೆ. ಅಭಿ ದುನಿಯಾ ಕಾ ಭಿ ಸಂಗಮ್ ಹೇ. ಆತ್ಮ और परमात्मा का यह संगम है. बाकी नदी और सागर का संगम तो परंपरा से चला आता है. ಇಲ್ಲಿ ನಡೀತಿರುವಂಥದ್ದು ಆತ್ಮ ಮತ್ತು ಪರಮಾತ್ಮನ ಮಿಲನದ ಮೇಳ ಅಥವಾ ಮಿಲನದ ಸಂಗಮ. ಉಳಿದ ಸಂಗಮಗಳಂತೂ ಯುಗ ಯುಗಾಂತರದಿಂದ ಆಗ್ತಾನೇ ಇದ್ದಾವೆ.
ನದಿಗಳು ಹಾಗೂ ಸಮುದ್ರದ ಸಂಗಮ ಅಲ್ಲಲ್ಲಿ ಆಗ್ತಾನೇ ಇರ್ತದೆ. ನದಿ ತೋ ಸಾಗರ್ ಮೇ ಹಿ ಪಡೇಗಿ, ಬಾಕಿ ಪಾನಿ ಕಾ ಫರ್ಕ್ ತೋ ಹೋತಾ ಹಿ ಹೈ. ಪ್ರಕೃತಿಯಲ್ಲಿ ಹುಟ್ಟಿದ ಎಲ್ಲ ನದಿಗಳು ಸಾಗರಕ್ಕೆ ಹೋಗಿ ಸೇರ್ತವೆ. ಸಾಗರಕ್ಕೆ ಹೋಗಿ ಸೇರುವ ಜಾಗಕ್ಕೆ ಸಂಗಮ ಅಂತ ಹೇಳ್ತಾರೆ. ಅಲ್ಲಿ ಅನೇಕ ಜಾತ್ರೆಗಳನ್ನು ಮಾಡ್ತಾರೆ. ಬಾಬಾ ಹೇಳ್ತಾರೆ, ಎಲ್ಲ ನದಿಗಳಲ್ಲಿ ಇರೋದು ನೀರೇ. ಸ್ವಲ್ಪ ನೀರಿನ ಬಣ್ಣದಲ್ಲಿ, ರುಚಿಯಲ್ಲಿ ವ್ಯತ್ಯಾಸ ಇರ್ತದೆ ಅಷ್ಟೇ. बाप के सिवाय कोई भी मनुष्य त्रिकालदर्शी त्रिलोकी नाथ बना नहीं सकता. त्रिकालदर्शी और त्रिलोकी नाथ तुम ही बनते, कृष्ण को नहीं कह सकते. त्रिलोकी नाथ तीनों कालों का जानने वाला एक ही है. सिवाय परमपिता परमात्मा के दूसरा कोई होता नहीं. ನಿಜವಾದ ತ್ರಿಲೋಕಿನಾಥ, ತ್ರಿಕಾಲದರ್ಶಿ ಯಾರು ಅಂದರೆ ಪರಮಾತ್ಮ ಒಬ್ಬನೇ. ಅವನೇ ಬಂದು ಮಕ್ಕಳನ್ನು ಸಹ ಮಾಸ್ಟರ್ ತ್ರಿಲೋಕಿನಾಥ ಮತ್ತು ಮಾಸ್ಟರ್ ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಾ ಇದ್ದಾನೆ. ಲಕ್ಷ್ಮೀನಾರಾಯಣ ಕೋ ತೀನೋं लोकों अथवा तीनों कालों का ज्ञान नहीं. अभी तो हमारे पास सारा ज्ञान है. त्रिलोक का भी ज्ञान है. जो बाबा का टाइटल है वह ब्राह्मणों को भी मिल सकता है. ಲಕ್ಷ್ಮೀನಾರಾಯಣರಿಗೆ ಸತ್ಯಯುಗದಲ್ಲಿ 3 ಕಾಲದ ಜ್ಞಾನ ಗೊತ್ತಿರೋದಿಲ್ಲ. ಸಂಗಮಯುಗದ ಬ್ರಾಹ್ಮಣರಿಗೆ ಗೊತ್ತಿದೆ. ತ್ರಿಲೋಕದ ಜ್ಞಾನನೂ ಗೊತ್ತಿದೆ, ತ್ರಿಕಾಲದ ಜ್ಞಾನನೂ ಗೊತ್ತಿದೆ. ಆದ್ದರಿಂದ ತಂದೆಯ ಬಿರುದನ್ನು ಸಂಗಮಯುಗದಲ್ಲಿ ತಂದೆ ಮಕ್ಕಳಿಗೂ ಕೊಡ್ತಾರೆ. ಮಾಸ್ಟರ್ ತ್ರಿಲೋಕಿನಾಥ್, ತ್ರಿಕಾಲದರ್ಶಿ ನೀವಾಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ. जो अपने को त्रिलोकीनाथ त्रिकालदर्शी समझते हैं वह दूसरों को आप समान बनाने में बिजी होंगे. सबको निमंत्रण देना चाहिए. ಯಾವ ಮಕ್ಕಳು ತಮಗೆ ತ್ರಿಲೋಕಿನಾಥ ತ್ರಿಕಾಲದರ್ಶಿ ಅಂತ ತಿಳ್ಕೊಳ್ತಾರೆ ಅಂಥ ಮಕ್ಕಳು ಅನೇಕರಿಗೆ ಜ್ಞಾನ ತಿಳಿಸಿ ತಮ್ಮ ಸಮಾನ ಮಾಡಿಬಿಡ್ತಾರೆ. ತಮ್ಮ ಸಮಾನ ಮಾಡುವ ಸೇವೆಯಲ್ಲಿ ಅವರು ಬ್ಯುಸಿ ಆಗ್ತಾರೆ. सबको निमंत्रण देना चाहिए. हर धर्म वालों को लिखना चाहिए कि ज्ञान विज्ञान से हेल्थ वेल्थ कैसे मिलती है, आकर समझो. ಬಾಬಾ ಹೇಳ್ತಾರೆ, ಈ ಜ್ಞಾನ ನೀವು ಎಲ್ಲ ಧರ್ಮದವರಿಗೂ ತಿಳಿಸಬಹುದು. ಹೇಗೆ ಜ್ಞಾನ ವಿಜ್ಞಾನದಿಂದ ಆರೋಗ್ಯ ಮತ್ತು ಸಂಪತ್ತಿನ ಪ್ರಾಪ್ತಿಯಾಗ್ತದೆ ಅಂತ ತಿಳಿಸ್ರಿ. ದೆಹಲಿ में ज्ञान विज्ञान भवन में भी यह चीज़ हो तो कितने फॉरेनर्स आकर नॉलेज ले. ದೆಹಲಿಯ ಜ್ಞಾನ ವಿಜ್ಞಾನ ಭವನದಲ್ಲಿ ಈ ನಮ್ಮ ಈಶ್ವರೀಯ ಜ್ಞಾನ ವಿಜ್ಞಾನದ ಪ್ರದರ್ಶನವನ್ನು ನೀವು ಹಾಕಿಬಿಟ್ರೆ ಅನೇಕ ವಿದೇಶಿಯರು ಬಂದು ಅಲ್ಲಿ ಈ ಜ್ಞಾನವನ್ನು ಕೇಳಬಹುದು. आखिर अंत में तो सबको समझाना ही है. विनाश भी होना ही है, तो क्यों नहीं बाबा को याद कर विकर्म विनाश करे. और जितनी जितनी आत्मा शुद्ध होती जाएगी उतना पद भी ऊंच मिलेगा. सारा मदार है ज्ञान और विज्ञान पर. ಬಾಬಾ ಹೇಳ್ತಾರೆ, ಕೊನೆಗೆ ಎಲ್ಲ ಧರ್ಮದವರು ಸಹ ಬಂದು ಪರಮಾತ್ಮ ಬಂದಿದ್ದಾನೆ ಎಂಬ ಸಂದೇಶವನ್ನು ತಿಳ್ಕೊಳ್ಳೇಬೇಕಾಗ್ತದೆ, ಕೇಳಲೇಬೇಕಾಗ್ತದೆ. ಆದ್ದರಿಂದ
ಎಲ್ಲರಿಗೂ ಜ್ಞಾನ ತಿಳಿಸುವಂಥ ಪ್ರಯತ್ನ ಈಗದಿಂದಲೇ ಮಾಡಿರಿ. ಜೊತೆಗೆ ತಂದೆಯನ್ನು ನೆನಪು ಮಾಡಿ ಆತ್ಮಶುದ್ಧಿ ಮಾಡಿಕೊಡಿ. ಆಗ ನೀವು ಭವಿಷ್ಯದಲ್ಲಿ ಉನ್ನತ ಪದವಿಗೆ अर्हराಗ್ತೀರಿ. सारा मदार ज्ञान और विज्ञान पर है. मुक्तिधाम में रहने वाले योग ही पसंद करेंगे. उनकी आत्मा में पार्ट ही ऐसा है. देवता धर्म वाले नॉलेज को पसंद करें. ಬರೇ ಮುಕ್ತಿಧಾಮಕ್ಕೆ ಹೋಗುವಂಥವ್ರಿಗೆ ಯೋಗ ಹಿಡಿಸ್ತದೆ. ಯಾಕೆಂದರೆ ಅವರಲ್ಲಿ ಅದೇ ಪಾತ್ರ ಇದೆ. ಇನ್ನು ದೇವತಾ ಧರ್ಮಕ್ಕೆ ಬರುವಂಥವ್ರಿಗೆ ಈಶ್ವರೀಯ ಜ್ಞಾನ ಇಷ್ಟ ಆಗ್ತದೆ. ಜ್ಞಾನ ಕೇಳಲಿಕ್ಕೆ ಅವ್ರು ಮುಂದೆ ಬರ್ತಾರೆ. ಬರೇ ಮುಕ್ತಿಗೆ ಹೋಗೋರು ಬರೇ ನಮಗೆ ಯೋಗ ಕಲಿಸ್ರಿ ಅಂತ ಹೇಳ್ತಾರೆ. तो तुम बच्चों को दिन प्रतिदिन तुम्हारी उन्नति होती जाती है. तुम ऊपर जाते रहते हो तो वह नीचे गिरते रहते. तुम्हारी है चढ़ती कला, सबकी है उतरती कला. सबको ವಾಪಸ್ ಜಾನಾ ಹೇ. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನೀವು ಒಂದು ಕಡೆ ಏರ್ತಾ ಇದ್ದೀರಿ, ಜಗತ್ತು ಮತ್ತೊಂದು ಕಡೆ ಇಳಿತಾ ಇದೆ. ಎಲ್ಲರೂ ವಾಪಸ್ಸಂತೂ ಹೋಗಲೇಬೇಕು. यह भी समझते हैं कल्प पहले जो जिसने पद पाया है, जिस प्रकार से पाया वह सब साक्षी होकर देखते रहे. आएंगे तो बहुत. ಕಲ್ಪದ ಹಿಂದೆ ಯಾರು ಬಂದು ಎಷ್ಟು ಪುರುಷಾರ್ಥ ಮಾಡಿ ಯಾವ ಪದವಿಯನ್ನು ಪಡ್ಕೊಂಡಿದ್ರು ಅವರು ಮತ್ತೆ ಈ ಕಲ್ಪದಲ್ಲೂ ಬಂದು ಅದೇ ರೀತಿಯ ಪುರುಷಾರ್ಥ ಮಾಡಿ ಅಂತಹ ಪದವಿಯನ್ನು ಪಡ್ಕೋತಾರೆ. ಇದನ್ನು ನೀವು ಸಾಕ್ಷಿಯಾಗಿ ನೋಡ್ತಾ ಇರ್ತೀರಿ. ಆಯೆಂಗೆ ಬಹುತ್. दिन प्रतिदिन युक्तियाँ भी अच्छी अच्छी निकलती रहती. ज्ञान विज्ञान भवन नाम हो और अच्छे अच्छे चित्र हो. ದಿನೇ ದಿನೇ ಬಾಬಾ ಹೊಸ ಹೊಸ ಯುಕ್ತಿಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತಾರೆ. ನೀವು ಜ್ಞಾನ ವಿಜ್ಞಾನ ಭವನ ಹೆಸರು ಕೊಟ್ಟು ಒಳ್ಳೊಳ್ಳೆ ಚಿತ್ರಗಳನ್ನು ಇಟ್ಟು ಪ್ರದರ್ಶನ ಮಾಡಿ. ಜ್ಞಾನ ವಿಜ್ಞಾನ ಚಿತ್ರ ಪ್ರದರ್ಶನ ಅಂತ ಹೆಸರು ಕೊಡಿ. दुनिया में तो बहुत फालतू चित्र है. कोई टेढ़े बांके कृष्ण के ऐसे आर्ट के चित्र बना देते. तुम्हें उसकी दरकार ही नहीं. ನಿಮ್ಮ ಚಿತ್ರಗಳೇ ಬೇರೆ, ಅವರ ಚಿತ್ರಗಳೇ ಬೇರೆ. ಭಕ್ತಿಯಲ್ಲಿ ಕೃಷ್ಣನ ವಿಚಿತ್ರ ಚಿತ್ರಗಳನ್ನು ತಯಾರು ಮಾಡಿದ್ದಾರೆ. ಆ ಫಾಲ್ತು ಚಿತ್ರಗಳು ನಮಗೆ ಬೇಕಿಲ್ಲ. वहाँ देवताएं डांस करते, वह तो खुशी में खेल पाल करते. यह आर्ट आदि तो यहाँ का रिवाज है. वहाँ तो प्रिंस प्रिंसेस खेलते. बाइस्कोप आदि वहाँ कुछ भी नहीं. इन सब बातों को तुम यहाँ ही जानते हो. ಸತ್ಯಯುಗದ ದೇವತೆಗಳು ಖುಷಿಯಿಂದ ನೃತ್ಯ ಮಾಡ್ತಾರೆ. ರಾಜಕುಮಾರ ರಾಜಕುಮಾರಿಯರು ಸೇರಿ ರಾಸ್ ಆಡ್ತಾರೆ. ಇಲ್ಲಿಯ ಥರ ಸಿನೆಮಾ ನಾಟಕಗಳು ಸತ್ಯಯುಗದಲ್ಲಿ ಇರೋದಿಲ್ಲ. ಬಾಪ್ ಕೋ ಭಿ ತುಮ್ ಪಹಚಾನ್ತೆ ಹೋ. मनुष्यों की बुद्धि में थोड़े ही बैठता है कि यह कौन है, क्योंकि नाम सुना है श्री कृष्ण का. चित्र भी फर्स्ट क्लास है. नाम ही है श्याम सुंदर. काम चिता पर बैठते हैं तो श्याम बन जाते. ज्ञान चिता पर बैठने से गोरे बन जाते. बुद्धि में आना चाहिए. सतयुग में 21 जन्म सुंदर थे, फिर काम चिता पर बैठ
भिन्न नाम रूप में आकर ಶ್ಯಾಮ ಬನೆ. ಬಾಬಾ ಹೇಳ್ತಾರೆ, ಪರಮಾತ್ಮನಿಗೆ ಶ್ಯಾಮಸುಂದರ ಅಂತ ಹೇಳೋದಿಲ್ಲ, ಶ್ರೀಕೃಷ್ಣನಿಗೆ ಶ್ಯಾಮಸುಂದರ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕೃಷ್ಣನ ಆತ್ಮ ಅರ್ಧ ಕಲ್ಪ ಸುಂದರ ಆಗಿರ್ತದೆ, ಅರ್ಧ ಕಲ್ಪ ಶ್ಯಾಮ ಆಗ್ತದೆ. ಜ್ಞಾನಚಿತೆಯ ಮೇಲೆ ಕುಳಿತು ಆತ್ಮ ಸುಂದರ ಆಗ್ತದೆ. ಅರ್ಧ ಕಲ್ಪದ ನಂತರ ಕಾಮವಿಕಾರದ ಚಿತೆಯ ಮೇಲೆ ಕುಳಿತು ಅಥವಾ ವಿಕಾರದ ಚಿತೆಯ ಮೇಲೆ ಕುಳಿತು ಆತ್ಮ ಕಪ್ಪಾಗ್ತದೆ. वो लोग समझ नहीं सकते कि काला क्यों दिखाया, तुम जानते हो, अब कैसे समझाए, किसका चित्र दे. श्याम और सुंदर इनको ही कहे, ऐसे नहीं रामचंद्र को भी श्याम सुंदर कहते हैं, उनको फिर काला क्यों किया है, यह समझते नहीं. ಬಾಬಾ ಹೇಳ್ತಾರೆ, ಸಂಪೂರ್ಣವಾಗಿ ಸುಂದರ ಆಗೋನು, ಸಂಪೂರ್ಣವಾಗಿ ಶ್ಯಾಮ ಆದವನು ಶ್ರೀಕೃಷ್ಣ. ಆದ್ದರಿಂದ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಹೇಳಲಾಗ್ತದೆ. ಕೃಷ್ಣನ ಚಿತ್ರ ತೋರಿಸಿ ಶ್ಯಾಮಸುಂದರ ಶಬ್ದದ ಅರ್ಥ ನೀವು ಜನರಿಗೆ ತಿಳಿಸಬಹುದು. ಅದೇ ರಾಮನಿಗೆ ಶ್ಯಾಮಸುಂದರ ಅಂತ ಹೇಳೋದಿಲ್ಲ. ವಾಸ್ತವಿಕವಾಗಿ ರಾಮನ ಆತ್ಮನು ದ್ವಾಪರ ಕಲಿಯುಗದಲ್ಲಿ ಕಪ್ಪಾಗ್ತದೆ. ಆದರೆ ರಾಮನಿಗೆ ಶ್ಯಾಮಸುಂದರ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ರಾಮನ ಆತ್ಮ ಸತ್ಯಯುಗದಿಂದ ಬಂದಿಲ್ಲ. ಸತ್ಯಯುಗದಿಂದ ಬಂದವರು ಕಲ್ಪದಲ್ಲಿ ಅರ್ಧ ಭಾಗ ಸುಂದರ ಆಗಿರ್ತಾರೆ, ಅರ್ಧ ಭಾಗ ಶ್ಯಾಮ ಆಗಿರ್ತಾರೆ. ಅವರಿಗೆ ಮಾತ್ರ ಶ್ಯಾಮ ಸುಂದರ ಅಂತ ಹೇಳಬಹುದು. ಆದರೆ ಭಕ್ತಿ ಮಾರ್ಗದಲ್ಲಿ ರಾಮನಿಗೂ ಕಪ್ಪು ಬಣ್ಣ ಕೊಟ್ಟಿದ್ದಾರೆ, ನಾರಾಯಣನಿಗೂ ಕಪ್ಪು ಬಣ್ಣ ಕೊಟ್ಟಿದ್ದಾರೆ, ಶಂಕರನಿಗೂ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣ ತೋರಿಸಿದರೆ ಅರ್ಥ ಒಬ್ಬರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಸಮಜ್ತೆ ನಹಿ, ಇಸ್ ಸಮಯ ತೋ सब काले ही काले. प्रदर्शनी में सीखने का चांस बहुत अच्छा है. हो सकता है अच्छी अच्छी बच्चियाँ मैदान में आ जाए, बाकी दूसरे सीखते रहे. ಬಾಬಾ ಹೇಳ್ತಾರೆ, ಪ್ರದರ್ಶನದಲ್ಲಿ ಹೇಳುವಂಥವ್ರಿಗೂ ಅವಕಾಶ ಇದೆ, ಕಲಿಯುವಂಥವ್ರಿಗೂ ಅವಕಾಶ ಇದೆ. ಒಳ್ಳೊಳ್ಳೆ ಕುಮಾರಿಯರು ಜ್ಞಾನ ಹೇಳುವಂಥವರು ಮೈದಾನಕ್ಕೆ ಬಂದುಬಿಟ್ರೆ, ಪ್ರದರ್ಶನದ ಸಮಯದಲ್ಲಿ ಜ್ಞಾನ ಹೇಳಲಿಕ್ಕೆ ಒಳ್ಳೊಳ್ಳೆ ಮಕ್ಕಳು ಬಂದುಬಿಟ್ರೆ ಉಳಿದವರು ಅವರಿಂದ ಕಲಿತಾರೆ. ನಿಮಂತ್ರಣ ತೋ ಸಬ್ಕೋ ದೇನಾ ಹೈ. ಆದ್ದರಿಂದ ನೀವು ಆ ಪ್ರದರ್ಶನ ನೋಡಲಿಕ್ಕೆ ಎಲ್ಲರನ್ನೂ ಕರೀರಿ, ಎಲ್ಲ ಧರ್ಮದವರನ್ನೂ ಕರೀರಿ. ಭಲ್ ಕೋಯಿ ಗಾಲಿ ದೇ, ಗಾಲಿಯಾँ ತೋ ಸಂಗಮ್ ಪರ್ ಖಾನಿ ಹಿ ಹೈ. ಭಲೆ ಬರುವಂಥವರು ನಿಮಗೆ ಬೈಲಿ, ನಿಂದನೆ ಮಾಡಲಿ, ವಿರೋಧ ಮಾಡಲಿ, ಆದರೆ ನೀವು ಕರೆಯೋದನ್ನು ಬಿಡಬಾರದು. ಎಲ್ಲ ವರ್ಗದವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲರಿಗೂ ಸಹ ನೀವು ಆ ಪ್ರದರ್ಶನ ನೋಡಲಿಕ್ಕೆ ನಿಮಂತ್ರಣ ಕೊಡಿ. ಸಂಗಮ ಯುಗದಲ್ಲಿನೇ ನಾವು ನಿಂದನೆಯನ್ನು ಸಹನೆ ಮಾಡಬೇಕಾಗ್ತದೆ, ಗ್ಲಾನಿಯನ್ನು ಸಹನೆ ಮಾಡಬೇಕಾಗ್ತದೆ. अच्छा मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಧಾರಣೆಗಾಗಿ ಮುಖ್ಯಾಂಶಗಳು.
श्रीमत पर चलकर श्रेष्ठाचारी बनना है। काम महाशत्रु पर विजयी बन संपूर्ण निर्विकारी बनना है। अत्याचारों से डरना नहीं, ಶ್ರೀಮತದಂತೆ ನಡೆದು ಶ್ರೇಷ್ಠಾಚಾರಿ ಆಗಬೇಕು. ಕಾಮ ಮಹಾ ಶತ್ರುವಿನ ಮೇಲೆ ಸಂಪೂರ್ಣ ವಿಜಯಿಯಾಗಿ ಸಂಪೂರ್ಣ ನಿರ್ವಿಕಾರಿ ಆಗಬೇಕು. ಅತ್ಯಾಚಾರಗಳಿಗೆ ಹೆದರಬಾರದು. ಅತ್ಯಾಚಾರಕ್ಕೆ ಹೆದರಬಾರದು. ಎರಡನೇದು, योग बल से आत्मा को शुद्ध बनाना है. त्रिकालदर्शी त्रिलोकी नाथ बन दूसरों को आप समान बनाने की सेवा में बिजी रहना है. ಯೋಗ ಬಲದಿಂದ ಆತ್ಮನನ್ನು ಶುದ್ಧ ಮಾಡಬೇಕು. ತ್ರಿಕಾಲದರ್ಶಿ ತ್ರಿಲೋಕಿ ನಾಥ ಆಗಿ ಅನೇಕರನ್ನು ತಮ್ಮ ಸಮಾನ ಮಾಡುವ ಸೇವೆಯಲ್ಲಿ ಬ್ಯುಸಿ ಮಾಡಬೇಕು. सब धर्म वालों को संदेश जरूर देना है. ಎಲ್ಲ ಧರ್ಮದವರಿಗೂ ಸಂದೇಶವನ್ನು ಅವಶ್ಯವಾಗಿ ಕೊಡಬೇಕು. वरदान. स्नेह के रिटर्न में स्वयं को टर्न करने वाले सच्चे स्नेही सो समान भव. ಸ್ನೇಹದ ಪ್ರತಿಯಾಗಿ ಸ್ವಯಂವನ್ನು ಪರಿವರ್ತನೆ ಮಾಡಿ ತೋರಿಸುವಂತಹ ಸತ್ಯ ಸ್ನೇಹಿ ಸೋ ತಂದೆಯ ಸಮಾನ ಭವ. बाप का बच्चों से अति स्नेह है, इसलिए स्नेही की कमी देख नहीं सकते. बाप और बच्चों को अपने समान संपन्न और संपूर्ण देखना चाहते हैं. ऐसे आप बच्चे भी कहते हो कि बाबा को हम स्नेह का रिटर्न क्या दें. तो बाप बच्चों से यही रिटर्न चाहते कि स्वयं को टर्न कर लो. ತಂದೆಗೆ ಮಕ್ಕಳ ಮೇಲೆ ಅತಿ ಸ್ನೇಹ ಇರುವ ಕಾರಣ ಮಕ್ಕಳ ಕೊರತೆ ತಂದೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. ತಂದೆ ಮಕ್ಕಳನ್ನು ತಮ್ಮ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿಯಲ್ಲಿ ನೋಡಲಿಕ್ಕೆ ಬಯಸ್ತಾರೆ. ಹಾಗೆ ನೀವು ಮಕ್ಕಳು ಸಹ ತಂದೆಗೆ ಕೇಳ್ತೀರಿ, ಬಾಬಾ ನಿಮ್ಮ ಸ್ನೇಹಕ್ಕೆ ಪ್ರತಿಯಾಗಿ ನಾವು ಏನು ಮಾಡಬೇಕು, ಏನನ್ನು ಕೊಡಬೇಕು ಅಂತ. ಆಗ ತಂದೆ ಹೇಳ್ತಾರೆ, ಮಕ್ಕಳೇ, ನೀವು ನನ್ನ ಸ್ನೇಹಕ್ಕೆ ಪ್ರತಿಫಲದಲ್ಲಿ ಏನಾದರೂ ಕೊಡಬೇಕು ಅಂತಿದ್ದರೆ ಮೊದಲು ನೀವು ಟರ್ನ್ ಆಗಿ ತೋರಿಸ್ರಿ, ಪರಿವರ್ತನೆ ಆಗಿ ತೋರಿಸಿರಿ. ಸ್ನೇಹ ಮೇ ಕಮ್ಜೋರಿಯೋಂ ಕಾ ತ್ಯಾಗ ಕರ್ದು, ನನ್ನ ಸ್ನೇಹಕ್ಕಾಗಿ ನಿಮ್ಮಲ್ಲಿ ಇರುವ ದುರ್ಬಲತೆಗಳನ್ನು ತ್ಯಾಗ ಮಾಡಿರಿ. ಭಕ್ತ ತೋ ಸಿರ್ ಉತಾರ್ ಕರ್ ರಖನೆ ಕೆ ಲಿಯೆ ತಯಾರ್ ಹೋ ಜಾತೆ. ಭಕ್ತರು ನನಗಾಗಿ ತಮ್ಮ ರುಂಡವನ್ನೇ ಕೊಡಲಿಕ್ಕೆ ತಯಾರಾಗ್ತಾರೆ, ತಮ್ಮ ತಲೆಯನ್ನೇ ಕೊಡೋದಕ್ಕೆ ತಯಾರಾಗ್ತಾರೆ. ಆಪ್ ಶರೀರ್ ಕಾ ಸಿರ್ ನಹಿ ಉತಾರೋ, ಲೇಕಿನ್ ರಾವಣ ಕಾ ಸಿರ್ ಉತಾರ್ ದೋ. ಥೋಡಾ ಭೀ ಕಮ್ಜೋರಿ ಕಾ ಸಿರ್ ನಹಿ ರಖೋ. ನೀವು ನಿಮ್ಮ ದೇಹದ ತಲೆಯನ್ನು ನನಗೆ ಕೊಡಬೇಡಿ, ಆದರೆ ನಿಮ್ಮ ಒಳಗೆ ರಾವಣನ ತಲೆ ಏನು ಸೇರಿಕೊಂಡಿದೆ ಆ ತಲೆಯನ್ನು ನನಗೆ ಅರ್ಪಣೆ ಮಾಡಿರಿ, ಅದನ್ನು ತೆಗೆದುಹಾಕ್ರಿ.
ನಿಮ್ಮಲ್ಲಿ ದುರ್ಬಲತೆಯ ತಲೆ ಅಂಶ ಮಾತ್ರವೂ ಇರಬಾರದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ಲೋಗನ್: हर कर्म करते साक्षीपन की सीट पर रहो तो बाप आपका ಸಾಥಿ ಬನ್ ಜಾಯೇಗಾ. ಪ್ರತಿಯೊಂದು ಕರ್ಮ ಮಾಡುವಾಗ ಸಾಕ್ಷಿ ಸ್ಥಿತಿಯ ಆಸನದ ಮೇಲೆ ಕೂತ್ಕೊಳ್ಳಿ. ಆಗ ತಂದೆ ನಿಮ್ಮ ಸಾಥಿ ಆಗುವರು. ಪ್ರತಿಯೊಂದು ಕರ್ಮ ಮಾಡುವಾಗ ಸಾಕ್ಷಿ ಸ್ಥಿತಿಯ ಆಸನದಲ್ಲಿ ನೀವಿದ್ದರೆ ನಿಮ್ಮ ಜೊತೆಗಾರ ಶಿವ ಬಾಬಾ ನಿಮಗೆ ಸಾಥಿ ಆಗಿರ್ತಾರೆ. मातेश्वरी जी के अनमोल महावाक्य. संपूर्ण पुरुषार्थी की सिद्धि 21 जन्म सुख की प्रारब्ध. ಸಂಪೂರ್ಣ ಪುರುಷಾರ್ಥದ ಸಿದ್ಧಿ ಏನು ಅಂದರೆ 21 ಜನ್ಮಗಳ ಸುಖದ ಪ್ರಾರಬ್ಧ. देखो परमात्मा के साथ इतना संपूर्ण संबंध जोड़ना है जो 21 जन्मों के लिए सुख प्राप्त हो जाए. यह है पुरुषार्थ की सिद्धि. 21 जन्म का नाम सुन ठंडे मत पड़ जाना. 21 जन्मों के लिए इतना इस समय पुरुषार्थ भी करे, फिर भी 21 जन्मों के बाद गिरना ही है तो सिद्धि क्या हुई. परंतु ड्रामा के अंदर आत्माओं की जितनी सर्वोत्तम सिद्धि मुकर्रर है वो तो मिलेगी ना. बाप तो आए हमें संपूर्ण स्टेज पर पहुंचा देते, परंतु हम बच्चे बाबा को भूल जाते तो जरूर गिरेंगे. इसमें बाप का कोई दोष नहीं. ಬಾಬಾ ಹೇಳ್ತಾರೆ 21 ಜನ್ಮಕ್ಕಾಗಿ ನಾವೆಷ್ಟೇ ಪುರುಷಾರ್ಥ ಮಾಡಿದ್ರೂ ಮತ್ತೆ ದ್ವಾಪರ ಯುಗದಿಂದ ನಾವು ಕೆಳಗೆ ಇಳಿಬೇಕಲ್ಲ ಅಂತ ವಿಚಾರ ಮಾಡಬೇಡಿ. ನಾಟಕದ ಅನುಸಾರವಾಗಿ 2 ಯುಗಗಳಲ್ಲಿ ಬಾಬಾ ನಿಮಗೆ ಯಾವ ಸರ್ವೋತ್ತಮ ಸ್ಥಾನ ಕೊಡ್ತಾರೆ, ಸರ್ವೋತ್ತಮ ಸಿದ್ಧಿ ಕೊಡ್ತಾರೆ, ಅದನ್ನು ನೀವು ಪಡ್ಕೊಳ್ಳಿ. ಬಾಬಾ ಅಂತೂ ಮಕ್ಕಳನ್ನು ಸಂಪೂರ್ಣ ಸ್ಥಿತಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ, ಸಂಪೂರ್ಣ ಸ್ಥಿತಿಗೆ ತಲುಪಿಸ್ತಾರೆ. ಆದರೆ ಮಕ್ಕಳು ದ್ವಾಪರ ಯುಗದಿಂದ ತಂದೆಗೆ ಮರೆತು ಕೆಳಗೆ ಇಳಿತಾ ಬರ್ತೀವಿ. ಅದರಲ್ಲಿ ತಂದೆಯ ದೋಷ ಏನೂ ಇಲ್ಲ ಅಂತ ಹೇಳ್ತಾರೆ. अब कमी हुई तो बच्चों की सत्य त्रेता का सारा सुख इस जन्म के पुरुषार्थ पर आधार रखता है. तो क्यों न संपूर्ण पुरुषार्थ कर सर्वोत्तम पार्ट बजाए, संपूर्ण वर्षा लेवे. पुरुषार्थ मनुष्य सदा सुख के लिए ही करता है. सुख दुख से न्यारे होने के लिए कोई पुरुषार्थ नहीं करता. वो ड्रामा के अंत्य में परमात्मा आए सभी आत्माओं को सजा देकर पवित्र बनाए पार्ट से मुक्त करेंगे. यह तो परमात्मा का कार्य है. वो अपनी मुकर्रर समय पर आकर बताते हैं. जब आत्माओं को फिर भी पार्ट में आना ही पड़ेगा तो क्यों न अच्छा पुरुषार्थ कर सर्वोत्तम पार्ट बजाए. ಬಾಬಾ ಹೇಳ್ತಾರೆ ಮನುಷ್ಯರು ಸದಾ ಸುಖಕ್ಕಾಗಿ ಪುರುಷಾರ್ಥ ಮಾಡ್ತಾರೆ. ಸುಖ ದುಃಖದಿಂದ ನಿರ್ಲಿಪ್ತ ಆಗಲಿಕ್ಕೆ ಯಾರೂ ಪುರುಷಾರ್ಥ ಸಾಧನೆ ಮಾಡೋದಿಲ್ಲ. ನಾಟಕದ ಅನುಸಾರವಾಗಿ ಆ ಥರ ಮುಕ್ತಿಗೆ ಹೋಗೋರು ಬಹಳ ಜನ ಇದ್ದಾರೆ. ಶಿಕ್ಷೆ ಅನುಭವಿಸಿ ಪವಿತ್ರ ಆಗಿ
ಮುಕ್ತಿಗೆ ಹೋಗ್ತಾರೆ. ಆದರೆ ಮಕ್ಕಳಾದಂಥ ನಮಗೆ ವಿಶೇಷವಾಗಿ ಬಾಬಾ ಸರ್ವೋತ್ತಮ ಪಾತ್ರ ಕೊಡ್ತಿರುವಾಗ, ಸರ್ವೋತ್ತಮ ಪ್ರಾರಬ್ಧ ಕೊಡ್ತಿರುವಾಗ ಯಾಕೆ ನಾವು ಅದನ್ನು ಪಡ್ಕೋಬಾರ್ದು? ಯಾಕೆ ಒಳ್ಳೆ ಪುರುಷಾರ್ಥ ಮಾಡಿ ಸರ್ವೋತ್ತಮ ಪಾತ್ರಧಾರಿ ಆಗಬಾರದು ಅಂತ ಮಾತೇಶ್ವರಿಯವರು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.